ಸದಾ ಸುದ್ದಿಯಲ್ಲಿರೋ ಬೆಂಗಳೂರು ವಿಶ್ವವಿದ್ಯಾಲಯ ಈಗ ಮತ್ತೊಮ್ಮೆ ಸುದ್ದಿ ಮಾಡಿದೆ. ವಿವಿಯ ಕುಲಪತಿಗಳು ನಾಪತ್ತೆಯಾಗಿದ್ದಾರೆ, ಅವರನ್ನ ಹುಡುಕಿಕೊಡಿ. ಅರೆ ಇದೇನ್ ಹೀಗೆ ಹೇಳ್ತಿದ್ದೀರಾ ಅಂತ ಆಶ್ಚರ್ಯ ಪಡಬೇಡಿ. ವಿವಿಯ ವಿದ್ಯಾರ್ಥಿಗಳು ಹಾಗೂ ಬೋಧಕರು ನಮ್ಮ ಕುಲಪತಿಗಳು ಕಾಣೆಯಾಗಿದ್ದಾರೆ, ಹುಡುಕಿಕೊಡಿ ಅಂತ ಕೇಳ್ತಿದ್ದಾರೆ. ಪ್ರಭುದೇವ ಸಾಹೇಬರು ನಾಪತ್ತೆ. ಎನ್ ಪ್ರಭುದೇವ ಬೆಂಗಳೂರು ವಿವಿ ಕುಲಪತಿಗಳು ಯಾವಾಗಲೂ ಚರ್ಚೆಯಲ್ಲಿರುವ ವ್ಯಕ್ತಿ ಕೂಡ ಹೌದು. ಹೊಸ ವಿಷಯ ಏನು ಅಂದ್ರೆ ಇದೀಗ ಇವರು ನಾಪತ್ತೆಯಾಗಿದ್ದಾರೆ. ಆಶ್ಚರ್ಯವಾದರೂ ಸತ್ಯ. ಕಳೆದ 45 ದಿನಗಳಿಂದ ಜ್ಞಾನಭಾರತಿ ಆವರಣಕ್ಕೆ ಕಾಲಿಟ್ಟೇ ಇಲ್ಲ. ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಕುಲಪತಿಗಳು ಎಲ್ಲಿ ಹೋಗಿದ್ದಾರೆ, ವಿಶ್ವವಿದ್ಯಾಲಯಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಗೋಗರಿತಾ ಇದ್ದಾರೆ. ಯಾರದೋ ಮೇಲಿನ ಸಿಟ್ಟು ಇನ್ಯಾರೋ ಮೇಲೆ ಪ್ರಯೋಗನ? ಬೆಂಗಳೂರು ವಿವಿಯ ರಿಜಿಸ್ಟ್ರಾರ್ ಆಗಿ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ನೇಮಕವಾಗಿದ್ದಾರೆ. ಮೈಲಾರಪ್ಪ ಅಧಿಕಾರ ಸ್ವೀಕರಿಸಿದ ದಿನದಿಂದಲೂ ವಿವಿ ಕಡೆ ತಲೆ ಹಾಕಿ ಕೂಡ ಮಲಗಿಲ್ಲ ಪ್ರಭುದೇವ ಸಾಹೇಬರು. ಪ್ರತಿಯೊಂದಕ್ಕೂ ಜಾತಿ ಲೆಕ್ಕಾಚಾರ ಹಾಕುವ ಕುಲಪತಿಗಳು ರಿಜಿಸ್ಟ್ರಾರ್ ಹುದ್ದೆಗೂ ತಮ್ಮದೇ ಸಮುದಾಯದವರನ್ನ ನೇಮಕ ಮಾಡುವ ಆಲೋಚನೆಯಲ್ಲಿದ್ರು. ಆದರೆ ಸರ್ಕಾರ ಮೈಲಾರಪ್ಪ ಅವರನ್ನ ರಿಜಿಸ್ಟ್ರಾರ್ ಆಗಿ ನೇಮಿಸಿಬಿಡ್ತು. ಇದು ಪ್ರಭುದೇವ ಅವರ ಅಸಮಾಧಾನಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಆತಂಕದಲ್ಲಿ ಸಿಬ್ಬಂದಿ. ಯಾರದ್ದೋ ಮೇಲಿನ ಕೋಪಕ್ಕೆ ಪ್ರಭುದೇವ ಸಾಹೇಬರು ಕ್ಯಾಂಪಸ್ಗೆ ಬರೋದನ್ನೇ ಬಿಟ್ಟಿದ್ದಾರೆ. ಕುಲಪತಿಗಳು ಜ್ಞಾನಭಾರತಿಗೆ ಬಾರದೇ ಇರೋದ್ರಿಂದ ಇಲ್ಲಿನ ವಿದ್ಯಾರ್ಥಿಗಳು, ಬೋಧಕರು, ಬೋಧಕೇತರ ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ವಿವಿಯ ಮುಖ್ಯ ಆಡಳಿತ ಕಚೇರಿ ಇರೋದು ಜ್ಞಾನಭಾರತಿಯಲ್ಲಿ. ಕುಲಪತಿಗಳು ಬರದೇ ಇದ್ರೆ ದೈನಂದಿನ ಆಡಳಿತಕ್ಕೆ ಸಂಬಂಧಿಸಿದ ಕಾರ್ಯಗಳೆಲ್ಲ ಕುಂಠಿತಗೊಂಡಿವೆ. ಕಚೇರಿ ಮಾತ್ರವಲ್ಲ, ಕ್ಯಾಂಪಸ್ನಲ್ಲಿ 47ಕ್ಕೂ ಹೆಚ್ಚು ವಿಷಯಗಳಿಗೆ ಸಂಬಂಧಿಸಿದ ವಿಭಾಗಗಳಿವೆ. 3000ಕ್ಕೂ ಅಧಿಕ ವಿದ್ಯಾರ್ಥಿಗಳು, 1600ಕ್ಕೂ ಅಧಿಕ ಬೋಧಕ ಬೋಧಕೇತರ ಸಿಬ್ಬಂದಿ ಇದ್ದಾರೆ. ಕುಲಪತಿಗಳು ಇರದೇ ಇದ್ರೆ ಇವರೆಲ್ಲ ಯಾರ ಹತ್ರ ಸಮಸ್ಯೆ ಹೇಳ್ಕೊಳ್ಳೋದು ಅನ್ನೋ ಪ್ರಶ್ನೆ ಎದುರಾಗಿದೆ. ಇಷ್ಟೇ ಅಲ್ಲ, ಕುಲಪತಿ ಅವರಿಲ್ಲದೆ ನಿವೃತ್ತ ಸಿಬ್ಬಂದಿಗಾಗಿ ನಡೀತಾ ಇದ್ದ ಬೀಳ್ಕೊಡುಗೆ ಸಮಾರಂಭವೂ ನಡೀತಾ ಇಲ್ಲ. ಕಳೆದ 2 ತಿಂಗಳಲ್ಲಿ 9 ಮಂದಿ ನಿವೃತ್ತರಾಗಿದ್ದಾರೆ. ಇವರ್ಯಾರಿಗೂ ಸಮಾರಂಭನೇ ಮಾಡಿಲ್ಲ. ಇನ್ನು ಜ್ಞಾನಭಾರತಿಯಲ್ಲಿನ ಸಮಸ್ಯೆಗಳಿಗೆ ಲೆಕ್ಕವೇ ಇಲ್ಲ. ಅದು ಮೈತುಂಬ ಸಮಸ್ಯೆಗಳನ್ನ ಹೊದ್ದು ನಿಂತಿದೆ. ಸಮಸ್ಯೆಗಳ ಸರಮಾಲೆ ಬೆಳೀತಾ ಇದ್ರೂ ಕುಲಪತಿಗಳು ಮಾತ್ರ ಪರಿಹಾರ ದೊರಕಿಸೋ ಪ್ರಯತ್ನ ಮಾಡಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದೆ. ವಿವಿಗೆ ಬಾರದಿರುವ ಬಗ್ಗೆ ಪ್ರತಿಕ್ರಿಯೆ ಪಡೆಯಲು ಸಂಪರ್ಕಿಸಿದಾಗ ಪ್ರಭುದೇವ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ವಿವಿಗೆ ಬರುವ ಕುಲಸಚಿವರ ಜೊತೆ ಸಾಮರಸ್ಯ ಇಟ್ಟುಕೊಳ್ಳದ ಕುಲಪತಿಗಳು ನಾನು ಮತ್ತು ಎಲ್ಲವೂ ನನ್ನಿಂದಲೇ ಎಂಬ ಹಠಮಾರಿ ಧೋರಣೆಯಿಂದ ವಿಶ್ವವಿದ್ಯಾಲಯ ಅಧೋಗತಿಗೆ ಇಳಿದಿದೆ ಎಂಬ ಆರೋಪ ಬಲವಾಗಿ ಕೇಳಿ ಬರ್ತಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದಂತೆ ಎಂಬಂತೆ ಕುಲಪತಿಗಳು ಯಾರದ್ದೋ ಮೇಲಿನ ಸಿಟ್ಟನ್ನ ವಿವಿ ಮೇಲೆ ತೀರಿಸಿಕೊಳ್ತಾ ಇದ್ದಾರೆ. ಹೀಗಾದ್ರೆ ಬೆಂಗಳೂರು ವಿಶ್ವವಿದ್ಯಾಲಯ ಉದ್ಧಾರ ಆಗೋದಾದ್ರೂ ಹೇಗೆ? ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.